Hello everyone, I'm Samya Murthy. Today I'll be discussing one of the topics of public economics. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಾರ್ವಜನಿಕ ಅರ್ಥಶಾಸ್ತ್ರದ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂಥ ವಿಷಯ ಸರ್ಕಾರದ ಹೊಣೆಗಾರಿಕೆ ಬೇರೆ ಬೇರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹೇಗಿರುತ್ತೆ ಅನ್ನೋದು. So we will be discussing about the role of government in different forms of economic system. ಮೊದಲು ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಸರ್ಕಾರದ ಪಾತ್ರ ಏನು ಅಥವಾ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಸೊ ಸ್ಟೇಟ್ ಈಸ್ ಅ ಪೊಲಿಟಿಕಲ್ ಆರ್ಗನೈಸೇಷನ್ ಆ್ಯಂಡ್ ದ ಮೇನ್ ಆಸ್ಪೆಕ್ಟ್ ಆಫ್ ಫಂಕ್ಷನಿಂಗ್ ಆಫ್ ಎನಿ ಗವರ್ಮೆಂಟ್ ಈಸ್ ಟು ಪ್ರಮೋಟ್ ಹ್ಯೂಮನ್ ವೆಲ್ಫೇರ್. To achieve this aim, all the economic activities of the citizen need to be taken care of by the state. ಸೊ ನಾವು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ, ಒಂದು ರಾಜ್ಯ ಅಂತ ಬಂದಾಗ ಅಲ್ಲಿನ ಸರ್ಕಾರ ಏನಿರುತ್ತೆ ಅದು ಸಾಮಾನ್ಯವಾಗಿ ಹೇಗೆ ಕೆಲಸ ಮಾಡುತ್ತೆ ಅಥವಾ ಅದರ ಮೇನ್ ಉದ್ದೇಶ ಏನು, ಕಾರ್ಯದ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಮನುಷ್ಯರಿಗೆ ಒಂದು ಯೋಗಕ್ಷೇಮ ಕೊಡುವಂಥದ್ದು ಅಥವಾ ಅದರ ಕ್ಷೇಮವನ್ನು ಕಾಪಾಡುವಂಥದ್ದು ಅದರ ಪ್ರಯಾರಿಟಿ ಆಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ ಹ್ಯೂಮನ್ ವೆಲ್ಫೇರ್ ಅನ್ನೋ ಕಾನ್ಸೆಪ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಅವರು ಅಚೀವ್ ಮಾಡಬೇಕಾದ್ರೆ ಹ್ಯೂಮನ್ ವೆಲ್ಫೇರ್ ಬೇಕು ಅಂದಾಗ ಸಿಗಬೇಕು ಅಂದಾಗ ಸರ್ಕಾರ ಏನು ಮಾಡುತ್ತೆ, ಅದು ತನ್ನ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಮೂಲಕ ತನ್ನ ಪ್ರಜೆಗಳಿಗೆ ತಲುಪೋ ಹಾಗೆ ಮಾಡುವಂಥದ್ದು. ಸೊ ಬೇಸಿಕ್ಲಿ ಇಟ್ಸ್ ಟ್ರೈಂಗ್ ಟು ಅಚೀವ್ all its economic activities which are required by the citizens through the state. ಸೊ ಸ್ಟೇಟು ಅದಕ್ಕೆ ವೆಲ್ಫೇರ್ ಸಿಗುತ್ತೆ ಅಂದಾಗ ಮುಂದಾಳತ್ವ ತಗೊಂಡು ಕೆಲಸವನ್ನು ಮಾಡುವಂಥದ್ದು. ಸೊ ಸರ್ಕಾರದ ಪಾತ್ರದ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ನಾವು ಏನು ನೋಡ್ತೀವಿ, ಸ್ಟೇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇನ್ ಕಂಟ್ರೋಲ್ ಆ್ಯಂಡ್ ಇಂಟರ್ಫಿಯರೆನ್ಸ್ ಆಫ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಫಾರ್ ಪ್ರಮೋಟಿಂಗ್ ಜನರಲ್ ವೆಲ್ಫೇರ್. This is done through optimum utilization of resources, and it should be done in a very orderly way, and it should also be very fruitful, and it should not be wasted. ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರ ಅನ್ನೋದೇನಿದೆ ತನ್ನ ಆರ್ಥಿಕ ಚಟುವಟಿಕೆಗಳಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಅಭಿವೃದ್ಧಿ ಕೊಡಬೇಕು, ಹೇಗೆ ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಕಾಳಜಿ ತೋರಿಸ್ಬೇಕು ಅಂದರೆ ತಾನು ಅಲೋಕೇಟ್ ಮಾಡಿರುವಂಥ ರಿಸೋರ್ಸಸ್ ಏನಿದೆ ಅಥವಾ ನಮ್ಮ ನೇಚರಲ್ಲಿ ಸಿಗುವಂಥ ಸಂಪನ್ಮೂಲಗಳೇನಿದೆ ಅದರ ದಕ್ಷ ಬಳಕೆ ಆಗಬೇಕು. ಎಲ್ಲೂ ನಾವು ಅದನ್ನು ವೇಸ್ಟ್ ಮಾಡೋ ಹಾಗಿಲ್ಲ, ಅದು ವ್ಯರ್ಥ ಆಗೋ ಹಾಗಿಲ್ಲ, ಹಾಗೂ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಅದನ್ನು ಬಳಸ್ಕೊಳ್ಳೋ ಅಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಇಲ್ಲಿ ನಾವು ಒಂದು 2-3 ರೀತಿಯಾದ ಒಪಿನಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಎಲ್ಲೋ ಒಂದು ಕಡೆ ಕಮ್ಯುನಿಸ್ಟ್ ಇರ್ಬೋದು, ಒಂದು ಕಡೆ ಕ್ಯಾಪಿಟಲಿಸಮ್ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಒಪಿನಿಯನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ನೋಡೋಣ, anarchists believe in negation of the government and society will regulate itself if need be. ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ, ಒಂದು ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ತಗೊಂಡಾಗ ಅಥವಾ ಎಲ್ಲೋ ಒಂದು ಕಡೆ ಬಂಡವಾಳಶಾಹಿ ದೇಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಅಲ್ಲಿ ಸರ್ಕಾರದ ಪಾತ್ರ ಕಡಿಮೆ. ಸರ್ಕಾರನ ಸೈಡಿಗೆ ಇಟ್ಬಿಟ್ಟು ಪ್ರೈವೇಟ್ ಇನ್ವೆಸ್ಟರ್ಸೇ ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ. ಸೊ ಡೆವಲಪ್ಮೆಂಟ್ ಪ್ರೋಗ್ರೆಸ್ಗೆ ಸಾಮಾನ್ಯವಾಗಿ ಪ್ರೈವೇಟ್ ಇಂಡಿವಿಜುವಲ್ಸೇ ಕಾರಣ. ಸೊ ಸೊಸೈಟಿ ಅಭಿವೃದ್ಧಿ ಆಗಬೇಕು ಅಂದರೆ ಆಟೋಮ್ಯಾಟಿಕ್ಕಾಗಿ ಅವರು ಎಲ್ಲಿ ಲಾಭ ಬರುತ್ತೋ ಆ ದಿಕ್ಕಲ್ಲಿ ಹೂಡಿಕೆ ಮಾಡ್ತಾ ಅಭಿವೃದ್ಧಿಯನ್ನು ಕಾಣ್ತಾರೆ. ಸೊ ಸರ್ಕಾರದ ಪಾತ್ರ ಬೇರ್ ಮಿನಿಮಮ್ ಆಗಿರುತ್ತೆ. ಹಾಗೆ ಕಮ್ಯುನಿಸ್ಟನ್ನು ತೊಗೊಂಡಾಗ ಅಥವಾ ಸೋಷಲಿಸಮನ್ನು ನಾವು ನೋಡಿದಾಗ ಏನು ನೋಡ್ತೀವಿ ಅಂದರೆ, ಸಾಮಾನ್ಯವಾಗಿ ಸ್ಟೇಟಿನ ರೋಲ್ ಏನಿದೆ ಅಥವಾ ಸರ್ಕಾರದ ಪಾತ್ರ ಏನಿದೆ ತುಂಬ ಪವರ್ಫುಲ್ ಆಗಿರುತ್ತೆ. ಎಲ್ಲ ರೀತಿಯಲ್ಲೂ ಸರ್ಕಾರ ಇಂಟರ್ಫಿಯರ್ ಆಗ್ತಾ ಇರುತ್ತೆ. ತನ್ನ ಹೊಣೆಗಾರಿಕೆ ನಮ್ಮ ಪ್ರಜೆಗಳಿಗೆ ಒಳ್ಳೇದು ಮಾಡುವಂಥದ್ದು, ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಏನೇನೋ ಆರ್ಥಿಕ ವ್ಯವಸ್ಥೆಯಲ್ಲಿ ಅವರು ತನ್ನ ಹಸ್ತಕ್ಷೇಪ ಬೇಕೋ ಅಲ್ಲೆಲ್ಲ ಸರ್ಕಾರ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲದರಲ್ಲೂ ಸರ್ಕಾರದ ಪಾತ್ರ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಅವ್ರು ಪರ್ಮಿಷನ್ ಕೊಟ್ಟರೆ ಅವ್ರು ನಡ್ಸ್ಕೊಂಡು ಹೋಗುವಂಥದ್ದೇ ದಾರಿಯಾಗಿರುತ್ತೆ. ಅದು ಎಲ್ಲರ ಪ್ರಜೆಗಳಿಗೆ ಹಿತದೃಷ್ಟಿಯಿಂದ ಮಾಡುವಂಥದ್ದು. ಸೊ while the communists believe state will be powerful and control all economic activities for the welfare and economic ends to be met.
ಸೊ ಇಂಡಿವಿಜುವಲ್ಸ್ ನೀಡ್ ಟು ಬಿ ಮಾನಿಟರ್ಡ್ ಆ್ಯಂಡ್ ಸೂಪರ್ವೈಸ್ಡ್ ಆರ್ ರೆಗ್ಯುಲೇಟೆಡ್. ಸೊ ಎಲ್ಲೋ ಒಂದು ಕಡೆ ನಮ್ಮನ್ನು ಸೂಪರ್ವೈಸ್ ಮಾಡುವಂಥ ಕೆಲಸ, ಮಾನಿಟ್ರ್ ಮಾಡುವಂಥ ಕೆಲಸ ಸರ್ಕಾರ ಮಾಡುತ್ತೆ. ಅವರ ನಂಬಿಕೆ ಏನು ಅಂದರೆ ಹಾಗೆ ಮಾಡೋದ್ರಿಂದ ನಮಗೆ ಆರ್ಥಿಕವಾಗಿ ಬೆಳವಣಿಗೆ, ಅಭಿವೃದ್ಧಿ ಸಾಧ್ಯ ಅಂತ. ಹಾಗೆ ಮತ್ತೊಂದು ಅಭಿಪ್ರಾಯವನ್ನು ನಾವು ನೋಡಿದಾಗ ಸೋಷಲಿಸ್ಟ್ ಏನು ಮಾಡ್ತಾರೆ, ಅವರು ಪ್ರಮೋಟ್ ಮಾಡುವಂಥದ್ದು ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಆಸ್ ಡಿಸ್ಟಿಂಗ್ವಿಶ್ ಫ್ರಮ್ ದ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಆಫ್ ಇಂಡಿವಿಜುವಲ್. They consider the state as useful and desirable institution, and it's not an evil, and there is no limit as long as it's providing human welfare. So ಎಲ್ಲೋ ಒಂದು ಕಡೆ ಕ್ಯಾಪಿಟಲಿಸಮಲ್ಲಿ ಸರ್ಕಾರದ ಪಾತ್ರ ತುಂಬ ಕಡಿಮೆ ಇತ್ತು. ಎಲ್ಲೋ ಒಂದು ಕಡೆ ಅವರ ಮೂಗು ತೋರಿಸೋ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ಸೋಷಲಿಸಮ್ ತೊಗೊಂಡಾಗ ಅಲ್ಲಿ ಏನನ್ಸುತ್ತೆ, ಅವ್ರಿಗೆ ಒಂದು ರೈಟ್ಸ್ ಮತ್ತು ಪ್ರಿವಿಲೇಜ್ ಏನಿದೆ, ಒಬ್ಬ ಇಂಡಿವಿಜುವಲ್, ಒಬ್ಬ ದೇಶದಲ್ಲಿ ಪ್ರಜೆಯಾಗಿ ನಾವು ಇದ್ದೀವಿ ಎಂದಾಗ ನಮಗೆ ಅದು ನಮ್ಮ ಹಕ್ಕು. ಸರ್ಕಾರ ನಮಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ಒದಗಿಸೋ ಅಂಥದ್ದು, ನಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋ ಸರ್ಕಾರದ ಹೊಣೆಗಾರಿಕೆ ಅಂತ ಹೇಳೋವಂಥದ್ದು. ಹಾಗೆ ಒಂದು ಮಾಡ್ರನ್ ವ್ಯೂ ಅಂತ ನಾವು ನೋಡಿದಾಗ, ಆಧುನಿಕವಾಗಿ ನಾವು ಈಗ ಎಕಾನಮೀಸ್ನಲ್ಲಿ ಯಾವ ಥರ ಒಂದು ಒಪಿನಿಯನ್ ಇದೆ ಅಂತ ಚೆಕ್ ಮಾಡಿದಾಗ, ಅದರ್ ದೆನ್ ಪ್ರೊವೈಡಿಂಗ್ ಡಿಫೆನ್ಸ್ ಇನ್ ದ ಫಾರ್ಮ್ ಆಫ್ ಆರ್ಮಿ, ನೇವಿ ಆರ್ ಪೊಲೀಸ್, it's the state duty to provide defense in other forms. That is, the community should provide protection against the exploitation of the poor by the rich. ಸೊ ಎಲ್ಲೋ ಒಂದು ಕಡೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ರಕ್ಷಣೆ ಅಂದ ತಕ್ಷಣ ನಮಗೆ ಬರೋವಂಥ ಕಾನ್ಸೆಪ್ಟ್ ಮನಸ್ಸಿಗೆ ಒಬ್ಬ ಪೊಲೀಸ್ ನಮಗೆ ಕೊಡೋ ರಕ್ಷಣೆ ಇರ್ಬೋದು, ಅಥವಾ ಸರ್ಕಾರ ನಮಗೆ ನಮ್ಮ ಬೌಂಡ್ರೀಸ್ನ ಕಾಯುವಂಥದ್ದು ಇರ್ಬೋದು ಥ್ರೂ ಆರ್ಮಿ ಅಥವಾ ನೇವಿ. ಈ ಥರದ ನಮ್ಮ ಮನಸ್ಸಿಗೆ ಬರೋವಂಥದ್ದು ಡಿಫೆನ್ಸ್ ಅಂದ ತಕ್ಷಣ. ಸೊ ಇಲ್ಲಿ ಮಾಡ್ರನ್ ಒಪಿನಿಯನ್ ಏನು ಹೇಳ್ತಾ ಇದೆ ಅಂದರೆ, ಡಿಫೆನ್ಸ್ ಅಂದಾಗ ಇಟ್ ಈಸ್ ನಾಟ್ ಅಬೌಟ್ ಜಸ್ಟ್ ಪೊಲೀಸ್, ಆರ್ಮಿ ಈ ಥರದ ಡಿಫೆನ್ಸ್ ಅಲ್ಲ. ಒಬ್ಬ ಕಾಮನ್ ಮ್ಯಾನ್ ಏನಿದ್ದಾನೆ, ಅಥವಾ ಒಬ್ಬ ಪ್ರಜೆ ಏನಿದ್ದಾನೆ, ಅಥವಾ ಒಬ್ಬ ಬಡ ಇಂಡಿವಿಜುವಲ್ ಒಂದು ಸೊಸೈಟಿಲಿ ಬದುಕಬೇಕಾದ್ರೆ ಹೇಗೆ ಅವನು ಒಬ್ಬ ಶ್ರೀಮಂತ ಪ್ರಜೆಯಿಂದ ಎಕ್ಸ್ಪ್ಲಾಯ್ಟ್ ಆಗ್ತಾನೆ, ಅದನ್ನು ತಡೆಗಟ್ಟುವಂಥದ್ದು. ಸೊ ಇದು ನಮ್ಮ ಸರ್ಕಾರ ಮಾಡಬೇಕಾಗಿರೋವಂಥ ರಕ್ಷಣೆ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಎಲ್ಲೋ ಒಂದು ಕಡೆ ಆ ಪುವರ್ ಎಕ್ಸ್ಪ್ಲಾಯ್ಟ್ ಆಗೋದನ್ನು ತಡೆಯುವಂಥದ್ದು ಇದೆಯಲ್ಲ, ಅದು ಸರ್ಕಾರ ಮಾಡಬೇಕಾಗಿರೋ ರಕ್ಷಣೆ ಅನ್ನೋ ಒಂದು ಒಪಿನಿಯನು. ಸೊ ಹಾಗಾದರೆ ಇದು ಬಿಟ್ಟು ಸರ್ಕಾರದ ಪಾತ್ರ ಏನಿದೆ, ಅಥವಾ ರೋಲ್ ಆಫ್ ಗವರ್ಮೆಂಟ್ ಏನು ಅಂತ ನೋಡಿದಾಗ, ಮೊದಲನೇದಾಗಿ ಸಪ್ಲೈ ಆಫ್ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ನಮಗೆ ಗೊತ್ತಿರೋ ಹಾಗೆ ನಮಗೆಲ್ಲರಿಗೂ ಪ್ರಜೆಗಳಾಗಿ ಸರಕು ಸೇವೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಒದಗಿಸೋವಂಥ ಕೆಲಸ ಸರ್ಕಾರದ್ದಾಗಿರುತ್ತೆ. ಹಾಗೆ ಸೆಕೆಂಡ್ ಒನ್, ಸೇಫ್ ಗಾರ್ಡ್ ಕನ್ಸ್ಯೂಮರ್ ಇಂಟ್ರೆಸ್ಟ್. ಎಲ್ಲೋ ಒಂದು ಕಡೆ ನಾವು ಒಬ್ಬ ಅನುಭೋಗಿಯಾಗಿದ್ದಾಗ, ಸರಕುಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ನಮ್ಮನ್ನ ರಕ್ಷಣೆ ಕೊಡುವಂಥದ್ದು, ನಮ್ಮ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಸರ್ಕಾರದ ಕೆಲಸ ಆಗಿರುತ್ತೆ. ಹಾಗೆ ಪ್ರೋಗ್ರಾಮ್ ಆಫ್ ಪಬ್ಲಿಕ್ ವರ್ಕ್ಸ್. ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ, ಕೆಲವೊಂದು ಕೆಲಸಗಳು ಸರ್ಕಾರದ ಹೊಣೆಗಾರಿಕೆ ಆಗಿರುತ್ತೆ. ಮೇ ಬಿ ಒಂದು ಕರೆಂಟ್ ಕೊಡೋವಂಥದ್ದು, ಎಲೆಕ್ಟ್ರಿಸಿಟಿ ಸಿಗೋ ಹಾಗೆ ಮಾಡೋದು, ಅಥವಾ ನೀರಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಕುಡಿಯೋ ನೀರು ಬೇಕಾಗಿರುತ್ತೆ. ಸೊ ಬೇಸಿಕ್ ಪಬ್ಲಿಕ್ ವರ್ಕ್ಸ್ ಏನಿರುತ್ತೆ ಅದು ಸರ್ಕಾರದ ಹೊಣೆಗಾರಿಕೆ ಆಗಿರುತ್ತೆ. ಹಾಗೆ ಪ್ರಮೋಷನ್ ಆಫ್ ಹೆಲ್ತಿ ಕಾಂಪಿಟೇಷನ್. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಕಾಂಪಿಟೇಷನ್ ಇದೆ, ಒಬ್ರಿಗೊಬ್ರು ಪೈಪೋಟಿ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸಲ್ಲಿ ಅಂದಾಗ ಅಲ್ಲಿ ಹೆಲ್ತಿಯಾಗಿರಬೇಕು. ಒಬ್ಬರು ಒಂದು ಸರಕು ಬಂದಿದೆ ಮಾರ್ಕೆಟ್ಗೆ ಅಂದ ತಕ್ಷಣ ಆ ಕಾಂಪಿಟೇಷನಿಂದ ಮತ್ತೊಂದು ಸರಕು ಅದಕ್ಕಿಂತ ಚೆನ್ನಾಗಿರೋವಂಥ ಒಂದು ಸರಕು ಸಿಗೋ ಹಾಗೆ ಮಾಡುವಂಥದ್ದು ಸರ್ಕಾರದ ಹೊಣೆಗಾರಿಕೆ ಆಗಿರುತ್ತೆ. ಸೊ ಎಲ್ಲಿ ಕಾಂಪಿಟೇಷನ್ ಹೆಲ್ತಿಯಾಗಿರುತ್ತೋ ಅದು ನಮ್ಮ ಸೊಸೈಟಿಗೆ, ಎಕಾನಮಿಗೆ ಒಳ್ಳೆಯದು. ಹಾಗೆ ಮತ್ತೊಂದು ಕಾನ್ಸೆಪ್ಟ್ ನೋಡಿದಾಗ ಕಂಟ್ರೋಲ್ ಆಫ್ ಎಕ್ಸ್ಟರ್ನಲ್ ನೆಗೆಟಿವಿಟಿ. ಸೊ ಹೊರಗಡೆಯಿಂದ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ನೆಗೆಟಿವಿಟೀಸ್ ಏನಿರುತ್ತೆ ಅದನ್ನು ನಾವು, ಸರ್ಕಾರದ ಪಾತ್ರ ಏನಪ್ಪ ಅಂದರೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಮತ್ತು ಎಕನಾಮಿಕ್ ಸ್ಟೆಬಿಲಿಟಿಯನ್ನು ತರುವಂಥದ್ದು. ಸೊ ಯಾವಾಗಲೂ ನಮ್ಮ ಎಕಾನಮಿ ಸ್ಟೇಬಲ್ ಆಗಿದ್ದ ಅಂದಾಗ ಜನ ಬಂದು ಹೂಡಿಕೆ ಮಾಡ್ತಾರೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ, ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತೆ. ಸೊ ಹಾಗಾಗಿ ಇಕನಾಮಿಕ್ ಸ್ಟೆಬಿಲಿಟಿ ಸರ್ಕಾರದ ಹೊಣೆಗಾರಿಕೆ ಆಗಿರುತ್ತೆ. ಸೊ ಸ್ಥಿರತೆಯನ್ನು ಕೊಡುವಂಥದ್ದು ಅವರ ಜವಾಬ್ದಾರಿ. ಮತ್ತೊಂದು ಕಾರ್ಯ ನಾವು ನೋಡಿದಾಗ ಸೋಷಿಯಲ್ ಜಸ್ಟಿಸ್ ಅಂತೀವಿ. ಎಲ್ಲ ಕಡೆ ನಾವು ಸರ್ಕಾರದ ಹೊಣೆಗಾರಿಕೆ ಏನಪ್ಪ ಅಂದರೆ ತನ್ನ ಹತ್ರ ಇರೋವಂಥ ಸಂಪನ್ಮೂಲ ಇರ್ಬೋದು, ಸರಕುಗಳಿರ್ಬೋದು, ಅಥವಾ ತಾನು ಕೊಡಬೇಕಾಗಿರೋವಂಥ ವಸ್ತುಗಳಿರ್ಬೋದು, ಅದನ್ನು
ಸಮವಾಗಿ ಹಂಚಿಕೆ ಮಾಡುವಂಥದ್ದು. ಸೊ ಇಲ್ಲಿ ಯಾರೇ ಒಬ್ಬ ವ್ಯಕ್ತಿಗೆ XYZ ವ್ಯಕ್ತಿಗೆ ಅನುಕೂಲ ಮಾಡೋದು, ಮತ್ತೊಬ್ಬರನ್ನ ನೆಗ್ಲೆಕ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು. ಎಲ್ಲರನ್ನೂ ಸಮಾನವಾಗಿ ಟ್ರೀಟ್ ಮಾಡಿ ಎಲ್ಲರಿಗೂ ಆ ಸರಕುಗಳು ಸುಲಭವಾಗಿ ಸಿಗೋ ಹಾಗೆ ಮಾಡುವಂಥದ್ದು. ಮತ್ತು ಇದರಲ್ಲಿ ನಾವು ನೋಡುವಂಥದ್ದು ಫುಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಗ್ರೋತ್. ಸೊ ಎಲ್ಲೋ ಒಂದು ಕಡೆ ಸರ್ಕಾರ ಎಲ್ಲ ಕೇಪಬಲ್ ಪೀಪಲ್ ಯಾರು ಇರ್ತಾರೋ ಅಥವಾ ಯಾರು ಶಿಕ್ಷಣ ಪಡ್ಕೊಂಡು ಕೆಲಸಕ್ಕೆ ಹುಡುಕ್ತಾ ಇರ್ತಾರೋ, ನಿರುದ್ಯೋಗಿಗಳಾಗಿರ್ತಾರೋ ಅವ್ರಿಗೆಲ್ಲ ಉದ್ಯೋಗ ಸಿಗೋ ಹಾಗೆ ಮಾಡೋವಂಥದ್ದು. ಏಕೆಂದರೆ ಉದ್ಯೋಗ ಸಿಗ್ತಾ ಇದೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಒಂದು ಹೊಸ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ ಅಥವಾ ಉತ್ಪಾದನೆ ಸ್ಟಾರ್ಟ್ ಆಗಿದೆ ಅಂತ ಜನಕ್ಕೆ ಕೆಲಸ ಸಿಕ್ಕಿದಾಗ ಅವ್ರಿಗೆ ಆದಾಯ ಬರುತ್ತೆ. ಸೊ ಅದು ನಮ್ಮ ದೇಶದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುವಂಥದ್ದು. ಸೊ ಈಗ ನಾವು ಈ ಸೆಷನ್ನಲ್ಲಿ ಏನು ತಿಳ್ಕೊಂಡ್ವಿ ಅಂತ ನೋಡಿದಾಗ, ಒಂದು ಸಮ್ಮರಿ ಅಥವಾ ರೀಕ್ಯಾಪನ್ನು ಮಾಡಿದಾಗ ನಾವು ಹೇಗೆ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟು ಕ್ಯಾಪಿಟಲಿಸಮ್ ಅಥವಾ ಅನಾರ್ಕಿಸಮಲ್ಲಿ ಹೇಗಿತ್ತು ಅಂತ, ಆನಂತರ ಕಮ್ಯುನಿಸಮ್ ಮತ್ತು ಸೋಷಲಿಸಮಲ್ಲಿ ಹೇಗೆ ಸರ್ಕಾರದ ಹೊಣೆಗಾರಿಕೆನೇ ಹೆಚ್ಚಾಗಿತ್ತು ಅನ್ನೋದು, ಹಾಗೂ ಕೊನೆಯಲ್ಲಿ ಮಾಡರ್ನ್ ವ್ಯೂ ಕೂಡ ನೋಡಿದ್ವಿ. ಹೇಗೆ ಅಟ್ ದ ಎಂಡ್ ನಮಗೆ ಆ ಇನ್ಇಕ್ವಾಲಿಟೀಸ್ನ ಕಡಿಮೆ ಮಾಡಿ ಪ್ರೋಗ್ರೆಸ್ ಅಥವಾ ಡೆವಲಪ್ಮೆಂಟನ್ನು ಕೊಡಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಸೊ ಇದು ನಾವು ಈ ಸೆಷನಲ್ಲಿ ತಿಳ್ಕೊಂಡಂಥ ಟಾಪಿಕ್ಸು. ಥ್ಯಾಂಕ್ ಯು. ನಾನು ಈ ಸೆಷನಲ್ಲಿ